ಕೇಂದ್ರದಿಂದ ಈ ಕಾರ್ಯಕ್ರಮದ ಕೇಂದ್ರದಿಂದ ನೀವೆಲ್ಲ ಕೃತವಾಗಿ ಎಸ್ ಎಲ್ ಬೆಳಕನವರು ಅವ್ರ ಮಾತನ್ನ ಕೇಳಲಿಕ್ಕೆ ನೀವೆಲ್ಲ ಕಾತರದಿಂದ ಇದ್ದೀರಿ. ಹಾಗಾಗಿ ಹೆಚ್ಚು ತಗೊಳ್ಳಲ್ಲ. ನಾನು ಹುಟ್ಟಿದ್ರೆ ಬೆಂಗಳೂರಲ್ಲಿ, ಕಲ್ತಿದ್ದೆಲ್ಲ ಮಂಗಳೂರಲ್ಲಿ, ಈಗ ಇರೋದು ಬೆಂಗಳೂರಲ್ಲಿ. ನನ್ನ ಫ್ರೆಂಡ್ಸ್ ಆಗಿ ಹೇಳ್ತಾರೆ, ಪುಸ್ತಕ ಮಾತ್ರ ಹುಟ್ಟಿನಲ್ಲಿ ಯಾಕೆ ಬಿಡುಗಡೆ ಮಾಡ್ತೀಯಾ ಅಂತ. ನಂದು 3ನೇ ಪಾಠ, 4ನೇ ಪಾಠ, 5ನೇ ಪಾಠ ಕೂಡ ಇಲ್ಲೇ ಬಿಡುಗಡೆ ಆಗಿದೆ. 2 ಬಿಡುಗಡೆ ಆಯ್ತು, ಇವತ್ತು ಬಿಡುಗಡೆ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಹೇಳ್ತೇನೆ, ಉತ್ತರ ಕರ್ನಾಟಕ ಹೇಳ್ತಾರೆ ಗಂಡು ಮೆಟ್ಟಿನ ನೆಲ ಅಂತ, ಅಲ್ಲಿ ಗಂಡಸರಿದ್ದಾರೆ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತೇನೆ. ಇವೆಲ್ಲ ಗಂಡಸರು ಇರೋದ್ರಿಂದ ನಾನು ನನ್ನ ಲೇಖನಿಗೆ ಕಾಂಡೋಮ್ ಹಾಕಿಲ್ಲ, ಹಾಗೆ ನನ್ನ ಗಂಟ್ಲಿಗೂ ಫಿಟ್ ಹಾಕೊಳ್ಳಲ್ಲ. ನಾವು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಂದು ತಮಾಷೆ ಮಾಡ್ತಿರ್ತೀವಿ ಯಾವಾಗಲೂ. ಯಾರನ್ನಾರ ಔಟ್ ಸ್ಮಾರ್ಟ್ ಮಾಡಿದ್ರೆ ಏನೋ ಕರೆಂಟಿಗೆ ಶಾಕ್ ಅಂತ, ಇಲ್ಲ ತಿಮ್ಮಪ್ಪಂಗೆ ಕಟಿಂಗ್ ಅಂತ, ತಿರುಪತಿಗೆ ಹೋಗಿ ಸಾಮಾನ್ಯ ಕೂದಲು ಕೊಟ್ಟು ಬರ್ತೀವಿ ಅಂತ ತಿಮ್ಮಪ್ಪಂಗೆ ಕಟಿಂಗ್ ಮಾಡಕ್ ಬರ್ತೀವಿ ಅಂತ. ಹಾಗೆ ಇನ್ನೊಂದು ಮಾತಾಡ್ತಾರೆ, ಸೂರ್ಯಗೆ ಟಾರ್ಚ್ ಅಂತ. ನನ್ನ ಪಾಲಿಗೆ ಭೈರಪ್ಪನವರು ಸೂರ್ಯ, ಅವರಿಗೆ ಟಾರ್ಚ್ ಹಿಡಿಲಿಕ್ಕೆ ನಾನು ಪ್ರಯತ್ನ ಪಡಲ್ಲ. ಅವನ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹಿಡಿಯಲ್ಲ. ಆದರೆ ಸೂರ್ಯನ ಕಡೆ ಮುಖ ಮಾಡಿ ಉಗುಳಿ ಮುಖಕ್ಕೆ ಆ ಉಗುಳನ್ನ ರಾಡಿಯಾಗಿ ಹಚ್ಚಿಕೊಂಡಿರುವಂತ ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಗೊಂದು ಸಂಬಂಧ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು, 2005 ಜುಲೈನಲ್ಲಿ ನಾನು ಆರ್ಟಿಕಲ್ ಬರೆದಿದ್ದೆ, ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಭವಿಷ್ಯವೇ ಲಯ ಅಂತೇಳಿ. ಆ ಆರ್ಟಿಕಲ್ ಅಲ್ಲಿ ಪಟ್ಟಾಭಿ ಸೋಮಯಾಜಿ, ರಾಜೇಂದ್ರ ಸೇನಿ, ನಗರಿ ಬಾಬಯ್ಯ ಹೆಸರಿಸಿದ್ದವ್ರನ್ನ, ಅದಕ್ಕೆ ಅನಂತಮೂರ್ತಿ ಅವರು ನನ್ನ ಲೆಟರ್ ಬರೆದ್ರು. ಇವನು ಅವಾಗೆಲ್ಲ ಗಾಡಿ ಹಚ್ಚಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆ ಲೆಟರ್ ಬರೆದಾಗ ನನ್ನ ಫ್ಯಾಕ್ಸ್ ಬಂದು ನಮ್ಮ ಆರ್ಟಿಕಲ್ ಪಬ್ಲಿಷ್ ಆಗಿದ್ದಾನೆ, ನನ್ನ ಫ್ಯಾಕ್ಸ್ ಬಂದು ನಮ್ಮ ಎಡಿಟರ್ ಕೊಟ್ಟರು. ನೋಡಿ, ನನ್ನ ಲೆಟರ್ ನಾನು ಸುಮ್ಮನೆ ಕಂತೆ ಬರ್ಬಿಟ್ಟಿದ್ದೇನೆ ಗಾಂಧೀಜಿ ಬಗ್ಗೆ ಎಲ್ಲ. ಈ ಹಿಂದೆ ಕೂಡ ಬರೆದಿದ್ದ, ಅವಾಗ ಸುಮ್ಮನಾಗಿದ್ದೆ. ಈಗ ನನ್ನ ಶಿಷ್ಯಂದ್ರ ಬಗ್ಗೆ ಎಲ್ಲ, ಶಿಷ್ಯೋತ್ತಮರ ಬಗ್ಗೆ ಎಲ್ಲ ಕೆಟ್ಟ ಬರೆದಿದ್ದೇನೆ, ಹಾಗಾಗಿ ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಅದು ನೈತಿಕವಾಗಿ ಕೂಡ ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದಿದ್ರು. ಆ ಲೆಟರ್ಲಿ ನಾನು ಗಾಂಧೀಜಿ ಬಗ್ಗೆ ಸುಳ್ಳಿನ ಕಂತೆನ ಬಿಚ್ಚಿಟ್ಟಿದ್ದಂತೆ ಎಲ್ಲ ಬರೆದಿದ್ರು. ಆದ್ರೆ ಆ ಲೆಟರ್ ಯಥಾವತ್ತಾಗಿ ಪ್ರಕಟ ಮಾಡಿದ್ರೆ ನಾನು ಓದಿದ್ರೆ ತಪ್ಪು ಆಗ್ತಾ ಇದೆ. ಹಾಗಾಗಿ ನನಗೆ ಎಡಿಟರ್ ಕೂಡ ಹೇಳಿದ್ರು, ನೀವು ನೇರವಾಗಿ ಅನಂತಮೂರ್ತಿ ಅವರಿಗೆ ಕಾಲ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡಿಬಿಡು ಅಂತ. ನಾನು ಅನಂತಮೂರ್ತಿ ಅವ್ರ ನಂಬರ್ ತಗೊಂಡು ಕಾಲ್ ಮಾಡಿದೆ. ಕಾಲ್ ಮಾಡಿ, ಸರ್ ನನ್ನ ಪ್ರತಾಪ್ ಅಂತ ಹೇಳಿದೆ, ನೀವು ಒಂದು 5 ನಿಮಿಷ ಮಾತಾಡ್ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ರೆ, ಯು ಹ್ಯಾವ್ ರಿಟನ್ ಎ ಲೆಟರ್ ಟು ಮೀ ಅಂಡ್ ಇಟ್ ಇಸ್ ಮೈ ಡ್ಯೂಟಿ ಟು ಆನ್ಸರ್ ಟು ಯು ಅಂತ ಹೇಳಿದೆ. ನೋ, ಯು ಪುಟ್ ಇನ್ ದ ಪೇಪರ್ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ರೀಡರ್ಸ್ ಹ್ಯಾವ್ ಕ್ವಶ್ಚನ್ ಮೈ ಇಂಟಿಗ್ರಿಟಿ ಅಂಡ್ ಯು ಆರ್ ದ ಒನ್ ಹೂ ಇಸ್ ಡಿಸ್ಮಿಸಿಂಗ್ ಮೈ ಆರ್ಟಿಕಲ್ ಆಸ್ ಬಂಡಲ್ ಆಫ್ ಲೈಫ್ ಅಂಡ್ ಇಟ್ ಇಸ್ ಮೈ ಡ್ಯೂಟಿ ಟು ಆನ್ಸರ್ ಟು ಯು ಡೈರೆಕ್ಟ್ಲಿ ಅಂತ ಹೇಳಿದೆ. ಜಸ್ಟ್ ಒಂದು ಡಿಸ್ಕಸ್ ಮಾಡಿಲ್ಲ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂತ ಡಿಸ್ಕಸ್ ಮಾಡಿಲ್ಲ. ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಯಾಕೆಂತಂದ್ರೆ ಈ ಅನಂತಮೂರ್ತಿ ಅವರು, ಅವ್ರ ಕಾದಂಬರಿ, ಅವ್ರ ಕೃತಿ, ಅವ್ರು ಎಂತ ದೊಡ್ಡ ಲೇಖಕ ನಿಮ್ಗೆ ಗೊತ್ತಿದೆ, ಎಂತ ದೊಡ್ಡ ಕಾಪಿ ಕ್ಯಾಟ್ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರ ಕೃತಿ ಚೌರ್ಯ ಮಾಡಿರೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡೋಲ್ಲ. ಆದ್ರೆ ಅವರು ಕೆಲವರಿಗೆ ಅಪಚಾರ, ಗಾಂಧೀಜಿಗೆ ಅವ್ರು ಎಷ್ಟು ಅಪಚಾರ ಪಟ್ಟಿದ್ದಾರೆ ಅನ್ನೋದನ್ನು ನಾನು ಹೇಳ್ಬೇಕಾಗಿದೆ. ಕುಮಾರಸ್ವಾಮಿ ಅವರು ಕಳೆದ ವರ್ಷ ಒಂದು ಮಾತಾಡಿದ್ರು. ಅವರು ರಾಜ್ಯಸಭೆಗೆ ಅನಂತಮೂರ್ತಿ ಅವರು ಎಲೆಕ್ಟ್ ಆಗಲಿಕ್ಕೆ ಅಂತ ನಿಂತಿದ್ದಾಗ, ನಾನು ಕನ್ನಡದ ಕಾರ್ಯಕ್ರಮ ಮಾಡಕ್ ಹೋಗ್ತೀನಿ, ನನ್ನ ಎಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂತಿದ್ರು. ಆ ಟೈಮಲ್ಲಿ ಯಾರೇ ಅನಂತಮೂರ್ತಿ ಅಂದಿದ್ರು. ನನಗೂ ಆಶ್ಚರ್ಯ ಯಾವಾಗಲೂ ಅನಂತಮೂರ್ತಿ ಲೇಖಕ ಅಂತ ಹೇಳಲಿಕ್ಕೆ ಅವ್ರು ಬರೆದಿರೋದು, ಇತ್ತೀಚೆಗೆ ಬರೆದಿರೋದು ಯಾವುದು ಗೊತ್ತಿಲ್ಲ ನನಗೆ. ಅವ್ರಿಗೆ ವಿಮರ್ಶಕ ಅಂತ ಹೇಳಕ್ಕೆ ಅಂದ್ರೆ ಅವ್ರು ಯಾವ್ದು ವಿಮರ್ಶೆ ಮಾಡಲ್ಲ. ಹಿಟ್ ಅಂಡ್ ರನ್ ಅಂತ, ಹಾಗೆ ಸ್ಪಿಟ್ ಅಂಡ್ ರನ್ ಹುಡುಗ್ಬಿಟ್ಟು ಹೊಡೋಗ್ತಾರೆ. ಮತ್ತೆ ಕೇಳಿದ್ರೆ ನಾನು ಯಾವುದೇ ಕ್ವಶನ್ ಗಮನಿಸಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಉತ್ತರ ಕೂಡ ತಾಕತ್ತಿಲ್ಲ. ಇನ್ನು ಅವ್ರನ್ನ ಪುಡಾರಿ ಅಂತೂ ಹೇಳ್ಬೋದು, ಆದ್ರೂ ಪುಡಾರಿ ತರ ಕಾಣಲ್ಲ. ಬಹಳ ಚಂದವಾಗಿದ್ದಾರೆ. ಆ ಚಂದದ ಬಲಿಯಾಗಿರೋರ ಬಗ್ಗೆ ಇತ್ತೀಚೆಗೆ ಸಂಯುಕ್ತ ಕರ್ನಾಟಕದಲ್ಲಿ ಜೋಡನಗಿರಿ ನಾಗರಾಜ್ ಅವರು ಬರೆದಿರೋದ್ರ ಬಗ್ಗೆ ಓದಿಬೇಕಾಗುತ್ತೆ, ಎಷ್ಟು ಜನ ಬಲಿಯಾಗಿದ್ದಾರೆ ಅಂತೇಳಿ. ಇನ್ನು ಅವರ ಮಾತುಗಾರಿಕೆ ಇದೆಯಲ್ಲ, ಅದೆಷ್ಟು ನಯವಂಚಕತನ ಅಂತ ಹೇಳ್ಬೇಕು. ಈ ಟೈಕೋಟಮಿ ಅಂತ ಹೇಳ್ತಾರೆ, ಈ ಇಬ್ಬಂದಿತನ ಅನ್ನೋದಿದೆಯಲ್ಲ, ಅದು ಅವರಲ್ಲಿ ಎತ್ತಿಕೊಳ್ಳುತ್ತೆ. ಅವರು ಗಾಂಧೀಜಿ ಬಗ್ಗೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಗಾಂಧೀಜಿ ಬದುಕಿದ್ರೆ ಕಂಪ್ಯೂಟರ್ನ ಆಕ್ಸೆಸ್ ಮಾಡ್ಕೊಳ್ತಾ ಇದ್ರು, ಗ್ಲೋಬಲೈಸೇಷನ್ ರಿಜೆಕ್ಟ್ ಮಾಡ್ತಾ ಇದ್ರು ಅಂತ. ಗಾಂಧೀಜಿ ಒಡನಾಡಿನ ಇವನ್ ಚಡ್ಡಿ ದೋಸ್ತ ಗಾಂಧೀಜಿ ಬಗ್ಗೆ ಗೊತ್ತಿರತ್ತೆ. ಗಾಂಧೀಜಿ ಕಲಿಸ್ಬೇಕು ಅಂತ ಹೇಳಿಲ್ಲ. ಗಾಂಧೀಜಿ ಬಗ್ಗೆ ಅಷ್ಟು ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ. ಗಾಂಧೀಜಿ ಇವರಿಗೂ ಸ್ನೇಹಿತಲ್ಲ, ನನಗೂ ಸ್ನೇಹಿತಲ್ಲ. ಗಾಂಧೀಜಿ ಬಗ್ಗೆ ಇವರು ಪುಸ್ತಕದಲ್ಲಿ ತಿಳ್ಕೊಂಡಿದ್ದಾರೆ, ನಾನು ಪುಸ್ತಕ ಓದಿ ತಿಳ್ಕೊಂಡಿದ್ದು. ಇವರಿಗೆ ಪ್ರಶ್ನೆಗಳು ಉದ್ಭವ ಆಗಿಲ್ಲ, ನನಗೆ ಪ್ರಶ್ನೆಗಳು ಉದ್ಭವ ಆಗಿಲ್ಲ, ಅದಕ್ಕೆ ನಾನು ಕ್ವಶನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ವಶನ್ ಮಾಡ್ಲಿಕ್ಕೆ ನನಗೂ ಕಾರಣ ಇದೆ. ಈ ಹಿಂದೆ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಓದ್ತಾ ಇರ್ಬೇಕಾದ್ರೆ ಶಿವರಾಮ್ ಕಾರಂತನ
ಒಂದು ಫಂಕ್ಷನ್ ಕರೆಸಿದ್ರು. ಶಿವರಾಮ್ ಕಾರಂತರು ಗಾಂಧೀಜಿಯವ್ರನ್ನ ಕಟುವಾಗಿ ಟೀಕೆ ಮಾಡಿದ್ರು. ಯಾಕಂದ್ರೆ ಗಾಂಧೀಜಿಯವ್ರನ್ನ ವೈಯಕ್ತಿಕವಾಗಿ ನೋಡಿದ್ರು, ಗಾಂಧೀಜಿಯ ಬಗ್ಗೆ ವೈಯಕ್ತಿಕವಾಗಿ ಕಾರಂತರಿಗೆ ಗೊತ್ತಿತ್ತು. ಅಂತ ವ್ಯಕ್ತಿ ಕ್ರಿಟಿಸೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜೂಲಿಯಸ್ ಕೆ ನೈಯರ್ ಅಂತ ನಾವು ಕೇಳಿರ್ಬೋದು. ಜೂಲಿಯಸ್ ಕೆ ನೈಯರ್ ಟ್ಯಾನ್ಸಾನಿಯಾದ ಪ್ರೆಸಿಡೆಂಟ್ ಆಗಿದ್ರು. ಅವರು ಗಾಂಧಿ ಅವಾರ್ಡ್ ವಿನ್ನರ್ ಕೂಡ ಅವರು. ಅಂತ ಜೂಲಿಯಸ್ ಕೆ ನೈಯರ್ 2000 ಮಿಲೇನಿಯಂ ಇಯರ್ ಅಲ್ಲಿ ಟೈಮ್ ಮ್ಯಾಗಝಿನ್ ಒಂದು ಸ್ಪೆಷಲ್ ಎಡಿಷನ್ ತಂದು ಆ ಸ್ಪೆಷಲ್ ಎಡಿಷನ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಆ ಆರ್ಟಿಕಲ್ ಅಲ್ಲಿ ಗಾಂಧೀಜಿನ ಕ್ವಶನ್ ಮಾಡ್ತಾರೆ. ಗಾಂಧೀಜಿ ಮಹಾನ್ ವ್ಯಕ್ತಿ ಅನ್ನೋದೆಲ್ಲ ಸರಿ, ನೀವು ಸರಳತೆ ಸರಿ, ಆದ್ರೆ ನೀನು ಸೆಲಿಬ್ರೇಷನ್ ಬ್ರಹ್ಮಚರ್ಯನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಹುಡುಗಿಯರ ಮಕ್ಕಳು ಮಾಡ್ಕೊಂಡಲ್ಲ, ನೀನ್ ಹೇಳ್ತೀಯ ಐ ಗಾಟ್ ಇಜಾಕ್ಯುಲೇಟೆಡ್ ಅಂದ್ರೆ ನನಗೆ ಸ್ಕೌನ್ ಆಯ್ತು ಅಂತ ಹೇಳ್ಕೊಳ್ತೀಯ, ಅದನ್ನೆಲ್ಲ ಹೋಗ್ತೀನಿ. ಆದ್ರೆ ಎರಡು ಹುಡುಗಿಯರು ಕೂಡ ನೇಗಡೆ ಮರೆಸ್ಕೊಂಡಲ್ಲ, ಅವರಲ್ಲಿ ಅವರಿಗಾದಂತ ಒಂದು ಮಾನಸಿಕ ಹಿಂಸೆ ಯಾವ್ದಾದ್ರು ನೀನು ಯೋಚನೆ ಮಾಡಿದೆ ಅಂತ ಕೇಳ್ತಾರೆ. ಅದನ್ನ ಜೂಲಿಯಸ್ ಕೆ ನೈಯರ್ ಅಂತ ಪ್ರಶ್ನೆ ಮಾಡೋದಾದ್ರೆ ನಾನು ಯಾಕೆ ಪ್ರಶ್ನೆ ಮಾಡಬಾರ್ದು? ನಾವು ಚಿಕ್ಕವರಿರ್ಬೋದು ವಯಸ್ಸಿನಲ್ಲಿ, ಅದನ್ನು ತಿಳ್ಕೊಳ್ಳೋದಕ್ಕೆ ಇತಿಹಾಸನ ನೀವೆಲ್ಲ ಹುಟ್ಟಿದ್ರ ಹೇಳಿ. ಇತಿಹಾಸ ಎಲ್ಲಾ ಮಕ್ಕಳುಗಳಲ್ಲಿ ನಾವೆಲ್ಲ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪುಸ್ತಕದ ಮೂಲಕ ಇತಿಹಾಸ ತಿಳ್ಕೊಳ್ತೀವಿ, ನಾವು ಅದನ್ನು ವಿಮರ್ಶೆಗೆ ಒಳಪಡಿಸ್ತೀವಿ. ಹಾಗಾಗಿ ಯಾರು ಕೂಡ ವಿಮರ್ಶೆಗೆ ಪರಾಮರ್ಶೆಯಿಂದ ಮುಕ್ತರಲ್ಲ. ನಾವು ಅನಂತಮೂರ್ತಿಯವರು, ನಾನು ಗಾಂಧೀಜಿಯವರು ಮಾಡಿದಾಗ ಅನಂತಮೂರ್ತಿಯವರು ಇದನ್ನೇ ಮಾಡಿ ನನ್ನ ಮೇಲೆ ಸುಳ್ಳಿನ ಕಂತೆ ಬಂದಿದ್ದೇನೆ ಅಂತ. ಅದು ಯಾವ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಹೇಳಿ ಅಂತ ಹೇಳ್ಬಿಟ್ಟು ಬಹಿರಂಗ ಚರ್ಚೆ ಕರೆ ಬರಲೇ ಇಲ್ಲ. ಅನಂತಮೂರ್ತಿಯವರು ಇನ್ನೊಂದು ವೈರುಧ್ಯವನ್ನು ಹೇಳ್ತೀನಿ ನನಗೆ. ಅವ್ರು ಹೇಳ್ತಾರೆ ಬೆತ್ತಲೆ ಪೂಜೆ ಹೇಗೆ ಕೂಡೋದು ಅಂತ. ನೀವು ಅದನ್ನ ಎರಡು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಯಾಕೆ ಮಾಡಬಾರ್ದು ಅಂತ ಅನ್ಬೋದು, ಮಾಡೋ ತಪ್ಪು ಅಂತ ಅರ್ಥ ಮಾಡ್ಕೊಳ್ಬೋದು. ಏಕೆ ಕೂಡೋದು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬೋದು. ಏಕೆ ಕೂಡೋದು ಅಂತ ಮಾಡೋದು ತಪ್ಪು ಅಂತ ಅನ್ಕೊಳ್ಬೋದು. ಹಾಗೆ ಅವ್ರಿಗೆ ಈ ಇಬ್ಬಂದಿ ಚೆನ್ನಾಗಿದೆ, ಅದನ್ನ ಹ್ಯಾಕ್ ಪ್ರೊಟೆಸ್ಟ್ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ನಿಮ್ಗೆಲ್ಲರಿಗೂ ದೇವರ ಮೇಲೆ ನಂಬಿಕೆ ಇದೆ, ಜೀವನ ಅನುಮಾನಿಸ್ತೀರಿ, ಆದ್ರೆ ನಾನು ಜೀವನ ವಿಷಯಾಂತರ ಮಾಡ್ತಾ ಇದೆ. ಸರಿ, ಅವ್ರ ಬಗ್ಗೆ ಅವರು ಈಗ ಒಂದೆರಡು ಮಾತನಾಡಿ ಮುಗಿಸ್ತೀನಿ ಮಾತನ್ನ. ಅವರು ಯಾವಾಗ ಜಾತಿವಾದನ ಖಂಡಿಸ್ತಾರೆ. ಇತ್ತೀಚೆಗೆ ಉತ್ತರ ಪ್ರದೇಶ ಎಲೆಕ್ಷನ್ ತಗೊಳ್ಳಿ, ಅಲ್ಲಿ ಬ್ರಾಹ್ಮಣರೆಲ್ಲವ ಮಾಯಾವತಿಗೆ ಓಟ್ ಹಾಕಿದ್ರು. ಕರ್ನಾಟಕದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ಬ್ರಾಹ್ಮಣರೆಲ್ಲ ಬಿಜೆಪಿ ಓಟ್ ಹಾಕ್ಬಿಡಿ ಅಂತಾರೆ. ಜಾತಿವಾದನ ಖಂಡಿಸುವಂತವ್ರು ಬ್ರಾಹ್ಮಣರೆಲ್ಲ ಬಿಜೆಪಿ ಓಟ್ ಹಾಕ್ಬಿಡಿ ಅಂತ ಹೇಳ್ತಾರೆ, ಒಂದು ಜಾತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು. ಹಾಗೆ ಇವರು ಡಿ.ಆರ್. ನಾಗರಾಜ್ ಅವ್ರ ಹಿಂದೆ ಬಹಳ ಒಡನಾಟ ಇತ್ತು. ಡಿ.ಆರ್. ನಾಗರಾಜ್ ಅವ್ರ ಬಗ್ಗೆ ದೇವಾಂಗ ಪ್ರತಿಭೆ ಅಂತಾರೆ. ದೇವಾಂಗ ಅಂದ್ರೆ ಯಾವುದು? ಜಾತಿ ಹೆಸರಲ್ವಾ? ಆ ಜಾತಿ ಯಾಕೆ ಬರುತ್ತೆ? ಪ್ರತಿಭೆನ ಮಾತ್ರ ಮುಖ್ಯವಾಗಿ ಇಟ್ಕೊಳ್ಬೋದು. ಹಾಗೆ ನಿಮ್ಗೆ ಹೆಚ್ಚಿಗೆ ಹೇಳಿ ಇಷ್ಟಪಡಲ್ಲ, ಒಂದೇ ನಾನು ಮಾತಾಡ್ತೀನಿ. ಫ್ರೆಡ್ರಿಕ್ ನಿಶ್ ಅಂತ ನಿಮ್ಗೆಲ್ಲ ಕೇಳಿರ್ಬೋದು. ಫ್ರೆಡ್ರಿಕ್ ನಿಶ್ ಒಬ್ಬ ಫಿಲಾಸಫರು, ಅದೊಂದು ಮಾತಾಡಿದ್ದಾನೆ. ದ ಹೈಯರ್ ಯು ಸೋ ದ ಸ್ಮಾಲರ್ ಯು ಲುಕ್ ಫಾರ್ ದೋಸ್ ಹೂ ಕ್ಯಾನಾಟ್ ಫ್ಲೈ ಅಂತೆ. ಅಂದ್ರೆ ಬೇರೊಂದು ಮೇಲ ಮಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. ಅವ್ರ ಮಟ್ಟಿಗೆ ಏರಕ್ಕಾಗದಿದ್ದವ್ರಿಗೆ ಅವ್ರ ಕೆಳಗಡೆ ಏರಕ್ಕಾಗ್ತಾರೆ, ಕೆಳಗಡೆ ಇದ್ದಾರಲ್ಲ ಅವ್ರಿಗೆಲ್ಲ ಬಹಳ ಸಣ್ಣ ವ್ಯಕ್ತಿ ತರ ಕಾಣಿಸಿದ್ದಾರೆ. ಟೀಕಾಕರಿಗೆ ನಾನು ಇಷ್ಟ ಹೇಳಕ್ ಇಷ್ಟಪಡೋದು. ಇಷ್ಟೊಂದು ನನ್ನ ಮಾತನ್ನು ಶಾಂತಿ ಚಿತ್ರವಾಗಿ ಕೇಳಿದಂತರಿಗೆಲ್ಲ ಧನ್ಯವಾದಗಳು.